ನ್ಯೂಸ್5ಗೆ ಸ್ವಾಗತ. ಮಾವಿನ ತೋಟದಲ್ಲಿ ಮಾವು ಕದ್ದ ಕಳ್ಳರು, ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು. 1 ಲಕ್ಷ ರೂಪಾಯಿಗಳಷ್ಟು ಮಾವಿನ ಹಣ್ಣುಗಳ ಕಳ್ಳತನ. ಮಾವಿನ ತೋಟದಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಕಳ್ಳರು ಸುಮಾರು 1 ಲಕ್ಷ ರೂಪಾಯಿ ಬೆಲೆ ಬಾಳುವ ಮಾವಿನ ಹಣ್ಣುಗಳನ್ನು ಕದ್ದು ತಾಲೂಕಿನ ಮಾಡಿಕೆರೆ ಕ್ರಾಸ್ ಬಳಿ ಇರುವ ಮಾವಿನ ಮಂಡಿಗೆ ಹಾಕಿ ಹೋಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆ ಭತ್ತಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೆ ಭತ್ತಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 25ರಲ್ಲಿನ 10 ಎಕರೆ ಮಾವಿನ ತೋಟವನ್ನು ಮುರುಗಮಲ ಗ್ರಾಮದ ವಾಸಿ ಹಾಜಿ ಹನ್ಸರ್ ಖಾನ್ ರವರು ಖರೀದಿ ಮಾಡಿದ್ದು, ಹಾಲಿ ಮಾವಿನ ಫಸಲು ಬಂದಿದ್ದು ಪ್ರತಿದಿನ ತೋಟದ ಬಳಿ ಹೋಗಿ ತೋಟವನ್ನು ನೋಡ್ಕೊಂಡು ಬರ್ತಿದ್ರು. ಇನ್ನು ಭಾನುವಾರ ಬೆಳಗಿನ ಜಾವ ತೋಟದ ಕಡೆ ಹೋದಾಗ ಕಳ್ಳರು ಮಾವಿನ ಕಾಯಿಗಳನ್ನು ಕಿತ್ಕೊಂಡು ಹೋಗಿರೋದು ಗೊತ್ತಾಗಿದೆ. ತಕ್ಷಣ ಅನ್ಸರ್ ಅವರು ಪತ್ತೆ ಹಚ್ಚಲು ಇಲ್ಲಿನ ಮಾಡಿಕೆರೆ ಕ್ರಾಸ್ ಬಳಿ ಇರುವ ಅಮರನಾಥ ಅನ್ನೋರ ಮಂಡಿಯಲ್ಲಿ ಕಳ್ಳತನವಾಗಿರುವ ಮಾವಿನ ಕಾಯಿಗಳು ಚೀಲಗಳಲ್ಲಿ ಕಂಡುಬಂದಿದೆ. ತಕ್ಷಣ ಈ ಮಾಹಿತಿ ಪೊಲೀಸರಿಗೆ ಮುಟ್ಟಿಸಿದಾಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಐಮರೆಡ್ಡಿಹಳ್ಳಿ ಗ್ರಾಮದ ಶ್ರೀನಿವಾಸ್ ಬಿನ್ ವೆಂಕಟರಾಯಪ್ಪ, ವಿ ಶ್ರೀನಿವಾಸ್ ಬಿನ್ ಚಿಕ್ಕ ವೆಂಕಟರಾಯಪ್ಪ, ಚಿಕ್ಕ ವೆಂಕಟರಾಯಪ್ಪ ಬಿನ್ ಲೇಟ್ ನಾರೆಪ್ಪ, ಕಮಲಮ್ಮ ಕೋಂ ಚಿಕ್ಕ ವೆಂಕಟರಾಯಪ್ಪ, ಹನುಮಕ್ಕ ಕೋಂ ವೆಂಕಟರಾಯಪ್ಪ, ವೆಂಕಟಲಕ್ಷ್ಮಿ ಕೋಂ ಶ್ರೀನಿವಾಸ್, ವಿ ನಾಗೇಶ್ ಬಿನ್ ಚಿಕ್ಕ ವೆಂಕಟರಾಯಪ್ಪ, ಡಾನ್ ನಾಗೇಶ್ ಹಾಗೂ ಕಳ್ಳತನದ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡಿರುವ ಅಮರನಾಥ ವಿರುದ್ಧ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅನ್ಸರ್ ಖಾನ್ ಮುರುಗಮಲ್ಲ ಮಾವಿನಕಾಯಿ ವ್ಯಾಪಾರದಿಂದ ಜೀವನ ಮಾಡ್ತಾ ಬಂದಿರ್ತೀನಿ. ನಮ್ಮದು ಬಾರ್ಲಹಳ್ಳಿ ಹತ್ರ ಎಬ್ರಿ ಹತ್ರ ಒಂದು ಮಾವಿನ ತೋಟ ಇರುತ್ತೆ. ಹಲವಾರು ಸಲ ಅದರಲ್ಲಿ ಸ್ವಲ್ಪ ಕಿತ್ಕೊಂಡು ಹೋಗ್ತಾಯಿದ್ರು ಮಾವಿನಕಾಯಿ. ನಿನ್ನೆ ರಾತ್ರಿ ಒಂದು 8 ಜನ ಗುಂಪು ಟೆಂಪುವಲ್ಲಿ ಬಂದು ಪೂರ್ತಿ ತೋಟ ಕಿತ್ಬಿಟ್ಟಿದ್ದಾರೆ. ಬೆಳಗ್ಗೆ ನಾನು ಹೋಗ್ತಾನೆ ಎಲ್ಲರೂ ಓಡೋದ್ರು. ಅವ್ರು ಹಿಂಬಾಲಿಸ್ಕೊಂಡು ನಾವು ಹೋಗೋವರೆಗೂ ನಮಗೆ ಮಾವಿನಕಾಯಿಗಳಿಂದ ಹೊಡಿಯೋಕ್ಕೆ ಬಂದರು. ನಾನು ಬೇರೆಯವ್ರಿಗೆ ನಮ್ಮ ಅಣ್ಣನಿಗೆ ಅವ್ರಿಗೆ ಕರ್ಕೊಂಡು ಹೋಗೋವರೆಗೂ ಮಂಡಿಯಲ್ಲಿ ಕಾಯಿ ಇಳಿಸ್ಬಿಟ್ಟು ಓಡೋಗಿದ್ದಾರೆ. ಆವಾಗ ಮಂಡಿ ಮಾಲೀಕರನ್ನ ಹೋಗಿ ನಾವು 112 ಫೋನ್ ಮಾಡಿಬಿಟ್ಟು ಬೇರೆ ಕಡೆ ಇದ್ದು ಮಂಡಿ ಮಾಲೀಕ ಬರಲಿ ಅಂತ ವೆಯ್ಟ್ ಮಾಡಿದ್ರು. ಮಂಡಿ ಮಾಲೀಕ ಬಂದ ಮೇಲೆ 112 ಅವರು ನಾವಿಬ್ಬರು ಹೋಗಿ ಅವ್ರನ್ನ ವಿಚಾರಣೆ ಮಾಡಿದ್ರು. ಈ ಮಾವಿನಕಾಯಿ ಯಾರು ತಂದಿರೋದು ಏನು ಅಂತ ಹೇಳಿದ್ರೆ, ಇಂಥವ್ರು ಮಾವಿನಕಾಯಿ ನಮ್ಮ ತಂದು ಹಾಕಿ ನಿಮ್ಮ ಮಂಡಿಯಲ್ಲಿ ಮಾವಿನಕಾಯಿ ಹಾಕಿದ್ದೀವಿ ಅಂತ ಹೇಳಿದ್ರು. ನಾನು ಅದು ನೋಡೋಕ್ಕೆ ಬಂದಿದ್ದೀನಿ, ಅದು ಚೀಲಗಳನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ, ಇವ್ರು ಎಷ್ಟು ದಿವಸದಿಂದ ನಿಮ್ಗೆ ತಂದು ಹಾಕ್ತಾಯಿದ್ದಾರೆ ಅಂದರೆ, 1 ತಿಂಗಳಿಂದ ತಂದು ಹಾಕ್ತಾಯಿದ್ದಾರೆ, ಎಲ್ಲ ನಾನು ಮಾರ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು. ಈ ನಮ್ಮ ತೋಟ ಸುಮಾರು ನಮಗೆ ಒಂದು 10 ಲಕ್ಷವರೆಗೂ ನಷ್ಟ ಆಗಿದೆ. 12 ಎಕರೆ ತೋಟ ಅದು. ಈವರೆಗೂ ಕಿತ್ಕೊಂಡೋಗಿ ಸುಮಾರು 10 ಲಕ್ಷ ನಮ್ಗೆ ನಷ್ಟ ಆಗಿದೆ. ಮತ್ತು ಈ ಮಂಡಿ ಮಾಲೀಕರಿಗೆ ವಿಚಾರಿಸಿದಾಗ, ಇಲ್ಲಪ್ಪ ಅವ್ರು 1 ತಿಂಗಳಿಂದ ನಮ್ಗೆ ತಂದು ಹಾಕ್ತಾಯಿದ್ದಾರೆ ಮಾವಿನಕಾಯಿಗಳು ಅಂತ ಹೇಳಿದಾಗ ಅವ್ರ ಫೋನ್ ನಂಬರು, ಅವ್ರ ಅಡ್ರೆಸ್ ಎಲ್ಲನೂ ಕೊಟ್ಟಿದ್ದಾರೆ. ಅದನ್ನು ಇದು ಮಾಡಿಬಿಟ್ಟು ನಾವು ಗ್ರಾಮಾಂತರ ಠಾಣೆಗೆ ಬಂದು ಅವ್ರ ಮೇಲೆ FIR ಮೊಕದ್ದಮೆ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಕೂಲಿಯವ್ರಿಗೆ ಇಟ್ಟರೆ ಕಾವಲಿ ಇಕ್ಕಕ್ಕೆ ಹೋದರೆ ಇವರು 10 ಜನ 15 ಜನ ಬರ್ತಾರೆ, ನಮಗೆ ಸಾಯಿಸೋಕ್ಕೆ ಹಿಂದಕ್ಕೆ ಹೋಗಲ್ಲ ಅಂತ ಯಾಕೆ ಕೂಲಿಯವರು ಅಲ್ಲಿ ಕಾವಲಿ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಇವ್ರನ್ನ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ, ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕಂತ ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಗೆ ಬಂದು ದೂರು ನೀಡಿರ್ತೀವಿ. ಮಾವಿನ ಎಲ್ಲಿ ಎಷ್ಟು ಇತ್ತು? ಮಾವಿನ ಎಷ್ಟು ಈಗ ಸುಮಾರು ಇವತ್ತು ಕಿತ್ತಿರೋದು 1 ಟನ್ ಮೇಲೆವರೆಗಿದೆ. ಮಂಡಿಯಲ್ಲೇ ಇದೆ, ಮೂಟೆಯಲ್ಲಿ ಕಿತ್ಕೊಂಡು ಬಂದಿರ್ತಾರೆ. ಇದಕ್ಕೆ ಮೇನ್ ಶಾಮಿಲ್ ಮಂಡಿಯವರು ಇರ್ತಾರೆ. ಯಾಕಂದರೆ ನಾನು ಒಂದು ವ್ಯಾಪಾರ, ಯಾವ ಮಂಡಿ? ಅಮರನಾಥ್ ಮಂಡಿ ಮಾಡಿಕೆರೆ ಕ್ರಾಸಲ್ಲಿ ಅಮರನಾಥನವರು ಮಾಡಿಕೆರೆ ಕ್ರಾಸಲ್ಲಿ ಇದೆ ಮಂಡಿ. ಆ ಮಂಡಿಯಲ್ಲಿ ಹಾಕಿರ್ತಾರೆ. ಯಾಕಂದರೆ ಮಂಡಿಯವರು ವಿಚಾರಿಸ್ತಾರೆ ಆ ಕಾಯಿ ಹೆಂಗೆ ಬಂದಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಆ ಕಾಯಿ ಬಂದಿರೋದು ನೋಡಿ ಅವರು ಗಮನಿಸ್ಬೇಕು. ಯಾರು ಮೂಟೆಗಳು ತಂದರೆ ಇದನ್ನು ತಗೊಳ್ಳೋದಿಲ್ಲ. ಎಷ್ಟು ಜನ ಇದ್ದಾರೆ ಅವರು ಒಂದು 8 ಜನ ಮೇಲೆ ಇದ್ದಾರೆ. ಹೆಂಗಸರು ಇದ್ದರು ಇದರಲ್ಲಿ. ನಾವು ಇದು ಮಾಡೋಕ್ಕೆ ಹೋದಾಗ ಮಾವಿನಕಾಯಿಗಳು ತಗೊಂಡು ಹೊಡೆದು ನಾನು ಒಬ್ಬನೇ ಹೋಗಿದ್ದು. ಅದಕ್ಕೋಸ್ಕರ ನಾನು ನಮ್ಮ ಅಣ್ಣ ಅವರಿಗೆಲ್ಲ ಫೋನ್ ಮಾಡಿ ಕಟ್ಕೊಂಡು ಹೋಗೋವರೆಗೂ ಕಾಯಿ ಇಳಿಸ್ಬಿಟ್ಟು ಹೊರಟೋಗಿದ್ದೆ.